ಪಪ್ಪನ ಹುಷಾರ್ ಮಾಡಿಸಿ ಮನೆಗೆ ಕಳಿಸಿ. ದೇವ್ರೆ, ಪಪ್ಪನೂ ಇಲ್ಲ ಮಮ್ಮಿನೂ ಇಲ್ಲ, ಬೇಗ ಪಪ್ಪನ ಹುಷಾರಾಗಿ ನಮ್ಮನೆಗೆ ಕಳಿಸ್ಕೊಡು. ದೇವ್ರೆ, ಅತ್ತೆ ಹೇಗ್ ಕೇಳ್ದಾಗಿಂದ ತುಂಬಾ ಭಯ ಆಗ್ತಿದೆ. ಪಪ್ಪಗೇನು ಆಗದೆ ಇರೋ ತರ ನೋಡ್ಕೊ. ನಮ್ಗೆ ಉಳಿದಿರೋ ಭರವಸೆ ಅಂದ್ರೆ ಅವರೊಬ್ರೆ. ಅವ್ರಿಗೋಸ್ಕರನೇ ನಮ್ ಜೀವನ ಕೈಯಲ್ಲಿ ಇಟ್ಕೊಂಡು ಕಾಯ್ತಿದ್ದೀವಿ. ಅವ್ರ ಜೀವನ ಉಳಿಸು. ಆದಷ್ಟು ಬೇಗ ಅವರು ಹುಷಾರಾಗಿ ಮನೆಗೆ ಬರೋ ಹಾಗೆ ಮಾಡು. ಈ ಮುದುಕಿ ಮಕ್ಕಳು ಎಲ್ಲರೂ ಸೇರ್ಕೊಂಡು ಎಷ್ಟು ನಾಟಕ ಆಡ್ಬಿಟ್ರು. ಎಷ್ಟೇ ಆಗ್ಲಿ ಲಕ್ಷ್ಮಿ ಜೊತೆ ಪಳಗ್ದವ್ರಲ್ವಾ, ನಾವು ಸ್ವಲ್ಪ ಹುಷಾರಾಗಿರ್ಬೇಕಿತ್ತು ಅಷ್ಟೆ. ನನಗೆ ಅನುಮಾನ ಬಂದಿತ್ತು, ಆದ್ರೆ ಇವ್ರು ನಾಟಕ ಆಡೋದು ನೋಡಿ ಯಾಮಾರ್ಬಿಟ್ಟೆ. ಈಗ ಈ ಕವಿತನ ಫಾಲೋ ಮಾಡಿದ್ರೆ ರಾಘವ್ ಎಲ್ಲಿದ್ದಾನೆ ಅಂತ ಗೊತ್ತಾಗತ್ತೆ. ನಾವು ಇವಳನ್ನ ಮಿಸ್ ಮಾಡ್ಕೋಬಾರ್ದು. ಖಂಡಿತವಾಗ್ಲೂ ಇವತ್ತು ರಾಘವ್ ನನಗೆ ಸಿಗ್ತಾನೆ. ನಮ್ಮ ಕೈವಶ ಆಗೇ ಆಗ್ತಾನೆ. ಆದ್ರೆ ಇವರು ಅವನನ್ನು ಏನಕ್ಕೆ ಕರ್ಕೊಂಡು ಹೋಗಿದಾರೋ ಅದು ಮಾತ್ರ ಈಡೇರಲ್ಲ. ಇವನು ಮೊದಲಿನ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಬಿಡೋದು ಇಲ್ಲ. ಸಾಯಿನಾಥ, ಹಾಗೆ ಮಾತ್ರ ಮಾಡಬೇಡ. ಒಂದು ವೇಳೆ ಡಾಕ್ಟರ್ ಹೇಳಿದಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಯಾರೂ ಇಲ್ಲದ ತಬ್ಬಲಿಗಳಾಗ್ಬಿಡ್ತೀವಿ. ಅವರು ಮುಂದೆ ಏನೇನೋ ನಾಟಕ ಮಾಡಿ ಕಷ್ಟಪಟ್ಟು ನನ್ನ ಮಗನ ಆಸ್ಪತ್ರೆಗೆ ಸೇರಿಸ್ತೀವಿ. ಅದಕ್ಕೆ ಕಾರಣ ಏನು ಗೊತ್ತಾ? ನೀನು ಅವನ್ನ ಕಾಪಾಡ್ತೀಯ ಅನ್ನೋ ನಂಬಿಕೆ ಮೇಲೆ. ಈಗ ನೀನೇ ಈ ರೀತಿ ಆಟ ಆಡಿಸ್ತಾ ಇದೀಯಲ್ಲ, ಇದು ಸರಿನಾ? ನಾವ್ ಏನು ಪಾಪ ಮಾಡ್ದು ಅಂತ ನಮ್ಗೆ ಶಿಕ್ಷೆ ಕೊಡ್ತಾ ಇದೀಯಪ್ಪ. ನನ್ನ ಮಗ ಏನ್ ಪಾಪ ಮಾಡ್ದ? ಆವತ್ತು ನನ್ನ ಕಣ್ಣು ಮುಂದೆನೆ ನನ್ನ ತಂದೆ ತಾಯಿ ಸತ್ರು. ಅದು ಕಾರಣನೇ ಆ ರಾಘವ. ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದಕ್ಕಿಂತ ದೊಡ್ಡ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಮಾಡಿದ ಪಾಪಕ್ಕೆ ಅವನು ನನ್ನ ಕಣ್ಮುಂದೆನೆ ನರಳಿ ಸಾಯ್ಬೇಕು. ಅದೇ ನಾನು ಅವನಿಗೆ ಕೊಡೋ ಶಿಕ್ಷೆ.